ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾಗಿದ್ದ ಪ್ರವೀಣ್ ಕುಮಾರ್ ಅಧಿಕಾರಾವಧಿಯಲ್ಲಿ ಲಂಚ ಪಡೆದು ಮಾಡಿದ್ದ ಕಾನೂನು ಬಾಹಿರ ಕೃತ್ಯಗಳನ್ನು ಪರಿಶೀಲಿಸಿ ಅವರು ನೀಡಿದ ಅಕ್ರಮ ಪರವಾನಗಿಯನ್ನು ಜಿಲ್ಲಾಧಿಕಾರಿಗಳು ರದ್ದುಪಡಿಸಬೇಕೆಂದು ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ವಿನಾಯಕಾಚಾರಿ ಮಾತನಾಡಿ, ಸ್ಥಳೀಯ ಚಂದ್ರಹಾಸ್ ಬಾಂದೇಕರ್ ಇವರಿಗೆ ಸೇರಿದ ಆಸ್ತಿಯನ್ನು ಈಸ್ವತ್ತು ಮಾಡಿಕೊಡಲು ಹಣದ ಬೇಡಿಕೆ ಇಟ್ಟು ಲಂಚದ ಮುಂಗಡ ಹಣ 60,000 ರೂಪಾಯಿ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಭ್ರಷ್ಟ ಮುಖ್ಯಾಧಿಕಾರಿಯ ಮಧ್ಯವರ್ತಿಯಾಗಿದ್ದ ಪಟ್ಟಣ ಪಂಚಾಯತ್ ಸದಸ್ಯನನ್ನು ಬಂಧಿಸಿದ್ದಾರೆ. ಭ್ರಷ್ಟ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯು ತನ್ನ ಲಂಚಾವತಾರಕ್ಕೆ ಈತನ ಅಧಿಕಾರ ಅವಧಿಯಲ್ಲಿ ಲಂಚ ಪಡೆದು ಮಾಡಿದ ಅನೇಕ ಕಾನೂನು ಬಾಹಿರ ಕೃತ್ಯವನ್ನು ಮಾಡಿದ್ದು, ಅದನ್ನು ಪರಿಶೀಲಿಸಿ ಆತನು ನೀಡಿದ ಅಕ್ರಮ ಪರವಾನಗಿಯನ್ನು ಜಿಲ್ಲಾಧಿಕಾರಿಗಳು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಾಧಿಕಾರಿ ಭ್ರಷ್ಟಾಚಾರದ ಕುರಿತು ದಾಖಲೆಗಳೊಂದಿಗೆ ಲೋಕಾಯುಕ್ತರಿಗೆ ದೂರು ನೀಡಿದ ಸಮಾಜಕ್ಕೆ ಮಾದರಿಯಾದ ಯುವಕ ಚಂದ್ರಹಾಸ್ ಬಾಂದೇಕರ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಕರುನಾಡ ವಿಜಯ ಸೇನೆಯಿಂದ ಅಭಿನಂದಿಸುತ್ತೇವೆ ಹಾಗೂ ಸದಾ ಆತನಿಗೆ ಬೆಂಬಲಿಸುತ್ತೇವೆ ಎಂದು ಹೇಳಿದರು. ಸಂಬಂಧಿಸಿದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ಪರೋಕ್ಷವಾಗಿ ಇವನಿಗೆ ಬೆಂಬಲವಾಗಿದ್ದರು ಎಂಬುದು ನಾಚಿಕೆಗೇಡಿನ ಸಂಗತಿ. ಪಟ್ಟಣದ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮ ಕಟ್ಟಡಗಳಿಗೆ ಕಾನೂನು ಬಾಹಿರವಾಗಿ ಪರವಾನಗಿ ನೀಡಿದ್ದು, ಕಟ್ಟಡಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯೂ ಇಲ್ಲ. ರಸ್ತೆಯವರೆಗೆ ಅಕ್ರಮ ಕಟ್ಟಡ ನಿರ್ಮಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಕರುನಾಡ ವಿಜಯ ಸೇನೆ ದಾಖಲೆಯೊಂದಿಗೆ ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳದಿರುವುದು ದುರಂತವೇ ಸರಿ ಎಂದು ಹೇಳಿದರು. ನಿನ್ನೆ ದಿನ ಏನಿದೆ, ಹೊನ್ನಾವರ ಪಟ್ಟಣ ಪಂಚಾಯತಿಯ ಭ್ರಷ್ಟ ಅಧಿಕಾರಿಯಾದಂಥ ಪ್ರವೀಣ್ ಕುಮಾರ್ನನ್ನ ಬಂಧಿಸಿದ್ರು. ಇದನ್ನು ಮೊದಲನಾಗಿ ಇದನ್ನು ಶ್ಲಾಘಿಸ್ತೇನೆ. ಈ ಹಿಂದೆ ಕೂಡ ಅವನ ಬಗ್ಗೆ ಹಲವಾರು ದೂರುಗಳು ಹೋಗಿದ್ವು. ಆದರೂ ಸಹಿತ ಜನಪ್ರತಿನಿಧಿಗಳು ಪುನಃ ಮತ್ತೆ ಅವನನ್ನ ಇಲ್ಲಿ ತಂದಿದ್ರು. ಇನ್ನು ಮುಂದೆ ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ಹೊನ್ನಾವರಕ್ಕೆ ಬೇಡ. ಅದೇ ರೀತಿಯಾಗಿ ಎಷ್ಟೋ ಅನಧಿಕೃತ ಕಟ್ಟಡಗಳಿಗೆ ಇವನು ಪರವಾನಗಿ ಕೊಟ್ಟಿದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ದಯವಿಟ್ಟು ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಪರವಾನಗಿಯನ್ನ ಅದರ ಬಗ್ಗೆ ಪ್ರತ್ಯೇಕವಾದ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಮುಖ್ಯ ಅಧಿಕಾರಿ ಏನಿದ್ದಾನೆ ಇವನ ವಿರುದ್ಧ ಹಾಗೂ ಕಟ್ಟಡ ನಿರ್ಮಾಣ ಮಾಡಿದವರ ವಿರುದ್ಧ ಕ್ರಮ ಕೈಗೊಂಡು ಸೂಕ್ತವಾದ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕೆಂದು ಲೋಕಾಯುಕ್ತ ಅವರಲ್ಲಿ ಮನವಿ ಮಾಡ್ತೇವೆ. ಅದೇ ರೀತಿಯಾಗಿ ನಾವು ಕರವೇ ಜನಧ್ವನಿಯಿಂದ ಅವರಿಗೆ ಲಿಖಿತ ರೂಪದಲ್ಲಿ ಲೋಕಾಯುಕ್ತ ಅವರಿಗೆ ಇದರ ಬಗ್ಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಅಧಿಕೃತ ಕಟ್ಟಡಕ್ಕೆ ಪರವಾನಗಿ ನೀಡಿದ್ದ ಬಗ್ಗೆ ನಾವು ಮಾಹಿತಿ ಮುಖಾಂತರ ದಾಖಲೆಗಳನ್ನು ತೆಗೆದು ಅದೆಲ್ಲರೂ ನಿಜ ಆಗಿದ್ರೆ ನಮ್ಮ ಕರವೇ ಜನಧ್ವನಿಯಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಎಂದು ಈ ಮೂಲಕ ಹೇಳ್ತಾ ಇದ್ದೇವೆ. 15 ದಿನಗಳೊಳಗೆ ಖುದ್ದಾಗಿ ಜಿಲ್ಲಾಧಿಕಾರಿಗಳು ಹೊನ್ನಾವರಕ್ಕೆ ಆಗಮಿಸಿ ಅಕ್ರಮ ಕಟ್ಟಡಗಳಿಗೆ ನೀಡಿದ ಪರವಾನಗಿಯನ್ನು ರದ್ದುಪಡಿಸಬೇಕು. ಇಲ್ಲವಾದರೆ ಕರುನಾಡ ವಿಜಯ ಸೇನೆಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇನ್ನು ಕರವೆಯ ಗಣೇಶ್ ನಾಯ್ಕ್ ಕೂಡ ಭ್ರಷ್ಟ ಅಧಿಕಾರಿಯ ವಿರುದ್ಧ ಸಿಡಿದಿದ್ದು, ಹೊನ್ನಾವರ ಪಟ್ಟಣದಲ್ಲಿ ಇವರ ಅವಧಿಯಲ್ಲಿ ನಿರ್ಮಾಣವಾದ ಅಕ್ರಮ ಕಟ್ಟಡಗಳ ಬಗ್ಗೆ ಮಾಹಿತಿ ಇದ್ದು, ಈ ಬಗ್ಗೆ ಲೋಕಾಯುಕ್ತಕ್ಕೆ ಮನವಿ ನೀಡುತ್ತೇವೆ ಎಂದು ಹೇಳಿದರು. ಒಟ್ಟಿನಲ್ಲಿ ಭ್ರಷ್ಟರ ಹೆಡೆಮುರಿ ಕಟ್ಟಿರುವ ಲೋಕಾಯುಕ್ತ ಹಾಗೂ ಲಂಚಬಾಕರ ಬಗ್ಗೆ ದೂರು ನೀಡಿದ ಚಂದ್ರಹಾಸರ ದಿಟ್ಟ ನಡೆಯ ಬಗ್ಗೆ ಸಾರ್ವಜನಿಕರು ಸಹಬಾಷ್ ಹೇಳುತ್ತಿದ್ದು, ಈ ಪ್ರಕರಣದಿಂದ ಇದೀಗ ಮತ್ತಷ್ಟು ಜನತೆಯು ಇಂತಹ ಲಂಚಕೋರರ ವಿರುದ್ಧ ಸಿಡಿದೇಳುವಂತಾಗಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.